ನಮ್ ವಿಷು ಹೆಂಡತಿ ಅಲ್ಲ. ಇದೆ ಅಂತ ಹೀಗೆ ಹೇಳ್ತೀರಾ? ಪಟ್ಟಾಭಿಷೇಕ ದಿನ ಇವರೇ ಇದ್ರಲ್ಲ, ಆಮೇಲೆ ಫೆಸ್ಟಿನ ಪೂಜೆನಲ್ಲಿ ಇವ್ರನ್ನ ತುಂಬಾ ಸಲ ನೋಡಿದ್ದೀನಲ್ಲ. ಹಾಗಾದ್ರೆ ಇವ್ರಿಗೆ ಪ್ರಸಾದ ಕೊಟ್ಟು ನಾನು ತಪ್ಪು ಮಾಡ್ತಾ ಇದ್ದೆ. ನಮ್ ವಿಷು ಮೊದಲು ಮದ್ವೆ ಆಗಿದ್ದು ಇವಳನ್ನೇ. ಆದ್ರೆ ನಮ್ ವಿಷುಗೆ ಇವಳಿಂದ ದೊಡ್ಡ ಮೋಸ ಆಗಿದೆ. ಇವಳು ಮನೆ ಬಿಟ್ಟು ಓಡ್ ಹೋದ. ಅದಾದ್ಮೇಲೆ ವಿಷು ಕಠಿಣ ವ್ರತಾಚರಣೆ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಂಡೆ. ಆಮೇಲೆ ರಾಧಿಕಾ ಅನ್ನೋ ಹುಡುಗಿನ ಮದ್ವೆ ಆಗಿದೆ. ಸ್ವಾಮೀಜಿಗೂ ಈ ವಿಷಯ ಗೊತ್ತು, ತಿಳಿಸಿದೀನಿ. ಮತ್ತೆ ಇವ್ರ್ಯಾಕೆ ಈ ಮನೇಲಿ ಇದ್ದಾರೆ? ವಿಷು ಯಾವ ಜನ್ಮದಲ್ಲಿ ಮಾಡಿದ ಪಾಪನೋ ಕರ್ಮನೋ ಅನಿವಾರ್ಯವಾಗಿ ಇವಳು ಈ ಮನೇಲಿ ಇರಬೇಕಾಗಿದೆ. ಈ ಶನಿ ತೊಳಸಕ್ಕೆ ಯಾವ ಪೂಜೆ ಮಾಡ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಏನೇ ಆಶ್ರಮದವರಿಗೆ ಸುಳ್ಳು ಹೇಳಿ ಮೋಸ ಮಾಡ್ಬೇಕು ಅಂತಿದ್ಯಾ? ಕ್ಷಮಿಸಿ, ನಿಮಗೆ ನಮ್ಮಿಂದ ಮುಜುಗರ ಆಯ್ತು. ಪರವಾಗಿಲ್ಲ ತಾಯಿ, ಸ್ವಾಮೀಜಿಗಳು ಮುಂದಿನ ತಿಂಗಳು ಬರ್ತಾರೆ. ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಕ್ಕೆ ಹೇಳಿ. ರಮ್ಯಾ, ಆ ಪ್ರಸಾದ ತಗೊಂಡು ದೇವ್ರ ಮನೇಲಿಡು. ಅಮ್ಮ, ನಾವಿಲ್ಲಿ ಬರ್ತೀವಿ. ಯಾಕೆ ಅವ್ರ ಹತ್ರ ಇರೋ ಸತ್ಯನ ಹೇಳಲೇ ಇಲ್ಲ? ಇವಳು ವಿಶಾಖ, ವಿಶು ಹೆಂಡತಿ. ಮೊದ್ಲೇ ಅವ್ರ ಹತ್ರ ಹೇಳ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ರಂಪ ರಾಯಮಾಣ ಆಗ್ತಾನೆ ಇರ್ಲಿಲ್ಲ ಅಲ್ವಾ ಅಜ್ಜಿ? ಈ ಮುದ್ಕಿ ಮೊಮ್ಮಗಳ ಜೊತೆ ಸೇರಿ ಏನೋ ಹಕೀಕತ್ ನಡೆಸ್ತಾ ಇದ್ದಾಳೆ. ಇವಳ ಮೇಲೆ ಸ್ವಲ್ಪ ಗಮನ ಇಡ್ಲೇಬೇಕು. ನಾನು ಬಂದು ಚೆಕ್ ಮಾಡ್ತೀನಿ. ರೀ ಹೌದಾ ರೀ ಬಾ.
ಓಕೆ ಓಕೆ. ಹೊರಡಣ್ವಾ? ವಾವ್, ಐ ಜಸ್ಟ್ ಕಾಲ್ ಯು ಬ್ಯಾಕ್. ಸಮನ್ ಲುಕಿಂಗ್ ಗಾರ್ಜಿಯಸ್. ಹಂಗಂದ್ರೆ ಅಂದ್ರೆ ಯಾರೋ ಸೂಪರ್ ಆಗಿ ಕಾಣಿಸ್ತಾ ಇದಾರೆ ಅಂತ. ಹಾಗೆಲ್ಲ ಏನೂ ಇಲ್ಲ. ತುಂಬಾ ದಿನ ಆದ್ಮೇಲೆ ಮತ್ತೆ ಚೂಡಿ ಹಾಕಿದ್ದೀನಲ್ಲ, ಅದಕ್ಕೆ ನಿಮ್ಗೆ ಹಾಗೆ ಅನಿಸ್ತಾ ಇದೆ ಅಲ್ವಾ? ಸರಿ, ಹೊರಡಣ್ವಾ? ಬಾ. Boris. 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 रंगीन शरारे बारिश के तारे सदरंग वफा का सागर में क्यों है, कभी सुर्ख लहू है कभी रंग ब्लू है. ನಿಮ್ ಜೊತೆ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಒಂದೊಂದು ಗಂಟೆನೂ ಒಂದೊಂದು ಕ್ಷಣ ತರ ಕಳೆದೋಗುತ್ತೆ. ಒಂದು ಕೆಲಸ ಮಾಡೋಣ, ಈ ಸಮಯನ ಇಲ್ಲೇ ನಿಲ್ಲಿಸ್ಬಿಡೋಣ.
ಹೇಗೆ? ಕಣ್ಣು ಮುಚ್ಕೋ 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 ಮುಚ್ಕೋ. ರಾಧಿಕಾ, ನಿನ್ಗೆ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ? ನಂಗೆ ಯಾವ ಮಗು ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಒಂದ್ ಮಗು ಬೇಕು ಅಷ್ಟೇ. ನನ್ಗೆ ಗೊತ್ತಿತ್ತು ನೀನ್ ಹೀಗೆ ಹೇಳ್ತೀಯ ಅಂತ. ಈಗ ಗಂಡು ಮಗು ಆದ್ರೆ ಏನ್ ಹೆಸರಿಡೋಣ? ಕೃಷ್ಣ ಅಂತ ಹೆಸರಿಡೋಣ. ಕೃಷ್ಣನ? ಯಾಕೆ? ಅವನು ನಿಮ್ ಹಾಗೆ ಮುದ್ದಾಗಿದ್ದಾನಲ್ವಾ, ಅದಕ್ಕೆ. ಹಾ, ಅಕಸ್ಮಾತ್ ಹೆಣ್ಮಗು ಹುಟ್ಟಿದ್ರೆ ಏನಂತ ಹೆಸರಿಡೋಣ? ಮೀರಾ. ಮೀರಾ ಯಾಕೆ? ನೀನ್ ಕೃಷ್ಣನ್ ಪೂಜೆ ಮಾಡುವಾಗ ನಿನ್ಗೆ ಹೆಲ್ಪ್ ಮಾಡೋಕ್ ಬೇಕಲ್ಲ, ಅದಕ್ಕೆ. ರೀ, ನಂಗೆ ಅಜ್ಜಿ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತಿದೆ. ಸರಿ. ನೆಟ್ವರ್ಕ್ ಇಲ್ಲ, ಆಮೇಲೆ ಮಾಡೋಣವಾ? ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಅಜ್ಜಿ. ರೀ, ರೀ ಕೊಡಿ. ಹಾ ಹೇಳಿ ಅಜ್ಜಿ. ತುಂಬಾ ಚೆನ್ನಾಗಿದೆ ಅಜ್ಜಿ. ಹಾ ಸೂಪರ್. ಓ ತಗೋ. ಹಲೋ ಅಜ್ಜಿ. ರುಕ್ಕು, ಬೇಗ ಬಾ, ವಿಶು ಫೋನ್ ಮಾಡಿದ್ದಾನೆ. ಇನ್ನೂ ರಿಂಗ್ ಆಗ್ತಾನೆ ಇದೆ, ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ? ಹಲೋ ಅಜ್ಜಿ, ನಾನು ರಾಧಿಕಾ. ಈಗ ತಾನೇ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿನಗೆ 101 ವರ್ಷ ಆಯ್ಸು ಮರಿ. ನೀವು ಖುಷಿಯಾಗಿರೋದು ಕೇಳಿ ನನಗೆ ಅಮೃತ ಕುಡ್ದ ಸಂತೋಷ ಆಯ್ತು. ಇರು, ರುಕ್ಕು ಮಾತಾಡ್ತಾಳೆ, ಕೊಡ್ತೀನಿ. ಹಲೋ ರಾಧಿಕಾ. ಅತ್ತೆ, ವಿಶು ಮನೆ ಕಡೆ ಯೋಚನೆ ಮಾಡೋದು ಬಿಟ್ಟಿದಂತಾನೆ? ಇಲ್ಲ ಅತ್ತೆ, ಅವರು ವಿಶಾಖನ್ ಹೆಸರು ಕೂಡ ಎತ್ತಿಲ್ಲ. ನಾನು ಅಷ್ಟೇ, ಅವಳ ಬಗ್ಗೆ ಏನು ಮಾತಾಡ್ತಿಲ್ಲ. ಒಳ್ಳೇದಾಯ್ತು ಬಿಡು. ರಾಧಿಕಾ, ಅಲ್ಲಿಂದ ವಾಪಸ್ ಮನೆಗೆ ಬರುವಾಗ ಏನೇನ್ ತಗೊಂಡ್ ಬರ್ತೀರಾ? ಅತ್ತೆ, ನನ್ಗೆ ಏನ್ ತರ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನೀವೇನ್ ಹೇಳ್ತೀರೋ ನಾ ಅದನ್ನ ತಗೊಂಡ್ ಬರ್ತೀನಿ. ನನಗೆ ಅತ್ತೆಗೆ ನೀನೊಂದ್ ಸಿಹಿ ಸುದ್ದಿ ತಂದ್ರೆ ಸಾಕು, ಇನ್ನೇನು ಬೇಡ. ಸರಿ ಅತ್ತೆ. ಸದ್ಯ ಅವರಿಬ್ರು ಅಲ್ಲಿಗೆ ಹೋದ್ಮೇಲಾದ್ರೂ ಖುಷಿಯಿಂದ ಇದ್ದಾರೆ. ಹ, ಇಲ್ಲೇ ಏನಾದ್ರೂ ಇದ್ದಿದ್ರೆ ಅವ್ರ ಜೀವನನೇ ನರ್ಕ ಆಗೋಗ್ತಾ ಇತ್ತು. ಹೌದು ಅತ್ತೆ, ನಮ್ ವಿಶು ಏನೇನೋ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನೆ. ಅವ್ನು ಯಾಕೆ ಯಾರ್ಯಾರ ಬಗ್ಗೆನೋ ಚಿಂತೆ ಮಾಡ್ಬೇಕು? ಆ ಅನಿಷ್ಟದವಳು ಹೇಗಾದ್ರೂ ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡೋ ತಾನೆ. ಮನೆವರೆಗೂ ಯಾಕೆ ಕರ್ಕೊಂಡ್ಬರ್ಬೇಕಾಗಿತ್ತು? ನಂಗೆ ಯಾಕೋ ಅಮ್ಮ ತುಂಬಾ ನೆನಪಾಗ್ತಿದ್ದಾಳೆ.
ಏಯ್ ನಿಂತ್ಕೋ ಅಲ್ಲಿ. ಬಾಯ್ಲಿ. ಇಲ್ಲಿಂದ ಹೊರಟು ಹೋಗು ಅಂತ ಅಚ್ಚ ಕನ್ನಡದಲ್ಲಿ 1000 ಸತಿ ಹೇಳಿದೀನಿ. ನೀನ್ ಇಲ್ಲಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ನಿನ್ ಮುಖಕ್ಕೆ ಹೊಡೆದಾಗ ಹೇಳಿದೀನಿ. ಇನ್ನೂ ಯಾಕೆ ಇಲ್ಲೇ ಇದೆಯಾ? ನಿನಗ್ ಭಾಷೆ ಬರಲ್ವಾ ಅಥವಾ ಸ್ವಾಭಿಮಾನ ಅನ್ನೋದು ಸ್ವಲ್ಪನೂ ಇಲ್ವಾ? ವಿಶು ಈಗ 2ನೇ ಮದ್ವೆ ಆಗಿದ್ದಾನೆ. ಅದು ನಿನ್ ತಂಗಿ ರಾಧಿಕಾನೆ. ಈಗ ನೀನ್ ಅವರಿಬ್ರು ಮಧ್ಯೆ ಇರೋದು ತಪ್ಪು ಅನ್ನೋ ಸಾಮಾನ್ಯ ತಿಳುವಳಿಕೆನೂ ಇಲ್ವಾ ನಿಂಗೆ? ಅಜ್ಜಿ, ನನಗೆ ಯಾಕೆ ಬೈತೀರಾ? ಏಯ್, ಅತ್ತೆಗೆ ಎದುರುತ್ರ ಕೊಡೋ ಅಷ್ಟು ಸೊಕ್ಕ ನಿನಗೆ? ಅತ್ತೆ, ನಾನು ಹೇಳಿದ್ದು ಆ ರೀತಿ ಅಲ್ಲ. ನನ್ನ ಮಾತು ಸ್ವಲ್ಪ ಕೇಳಿ. ವಿಶು ನನಗೆ ಪ್ರಾಮಿಸ್ ಮಾಡಿದ್ದಾರೆ. ಅವ್ರ ಮಾತು ನಂಬ್ಕೊಂಡೆ ನಾನಿಲ್ಲಿರೋದು. ಅವನು ತುಂಬಾ ಸಾಫ್ಟ್. ಯಾವುದೋ ಮಾತಿಗೆ ಕಟ್ಟಿಬಿದ್ದು ನಿನಗೆ ಪ್ರಾಮಿಸ್ ಮಾಡಿರ್ತಾನೆ. ಆದ್ರೆ ನೀನ್ ಯಾಕೆ ಅವನ ಹಿಂದೆ ಬರಕ್ ಹೋದೆ? ಅಂತ ಅನಿವಾರ್ಯತೆ ನಿನಗೇನಿತ್ತು? ಅಪ್ಪ ಅಮ್ಮ ಗಂಡ ಮನೆ ಸಂಸಾರ ಇದ್ಯಾವುದು ಬೇಡ ಅಂತ ಬಿಟ್ಟು ಓಡ್ ಹೋದೊಳ್ತಾನೆ ನೀನು. ಮತ್ತೆ ಯಾಕೆ ಬಂದೆ? ನೀನ್ ಬರಲ್ಲ ಅಂತ ಹೇಳಿದ್ರೆ ನೀನ್ ಬರ್ಲೇಬೇಕು ಅಂತ ವಿಶು ನಿನ್ನ ಬಲವಂತವಾಗಿ ಹೇಳ್ಕೊಂಡ್ ಬರ್ತಿದ್ದ, ಇಲ್ಲ ತಾನೆ? ವಿಶಾಖ ಯಾಕೆ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ? ವಿಶು ಕೂಡ ಯಾಕೆ ವಿಶಾಖನ್ ಕರ್ಕೊಂಡ್ ಬಂದೆ ಅಂತ ಹೇಳ್ತಾ ಇಲ್ಲ? ಅವ್ನು ಏನಂತ ಪ್ರಾಮಿಸ್ ಮಾಡಿರ್ಬೋದು ಇವಳಿಗೆ? ಒಂದು ನೆನ್ಪಿಟ್ಕೋ, ವಿಶು ನಿನಗೇನೇ ಪ್ರಾಮಿಸ್ ಮಾಡಿದ್ರು ಅದಕ್ಕೆ ಕಾರಣ ನೀನು ರಾಧಿಕಂಗೆ ಅಕ್ಕ ಅಂತ ಅಷ್ಟೇ. ರಾಧಿಕಾ ವಿಶು ಇಬ್ರು ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿದ್ದಾರೆ. ಸುಭದ್ರಮ್ಮನವರೇ, ವಿಶು ವಿಶಾಖ ನಮ್ಗಿಂತ ವಯಸ್ಸಿನಲ್ಲಿ ಚಿಕ್ಕವರು. ಅವ್ರು ತಪ್ಪು ಮಾಡಿದ್ರೆ ನಾವು ಅವ್ರನ್ನ ಸರಿ ದಾರಿಗೆ ತರಬೇಕು, ಹೌದಾ ಅಲ್ವೋ? ನಾನು ವಿಶುಗೆ ಬೈದೆ. ಅಗತ್ಯ ಬಿದ್ರೆ ಅವನ ಧರ್ಮಾಧಿಕಾರಿ ಪದವಿಯಿಂದ ತೆಗೆದುಹಾಕೋಕ್ಕೂ ರೆಡಿ. ಆದ್ರೆ ನೀವು ಮಾತ್ರ ನಿಮ್ಮ ಮೊಮ್ಮಗಳಿಗೆ ಯಾಕೆ ಬುದ್ಧಿ ಹೇಳ್ತಾ ಇಲ್ಲ? ಇವಳು ಮಾಡ್ತಾ ಇರೋ ತಪ್ಪು ಅಂತ ನಿಮಗ ಅನ್ನಿಸ್ತಾನೆ ಇಲ್ವಾ? ನಿಮ್ಮ ಅತಿಯಾದ ಪ್ರೀತಿಯಿಂದಾನೇ ಇವಳು ಹಾಳಾಗಿದ್ದು. ಈಗಲೂ ನೀವು ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ವಯಸ್ಸಲ್ಲಿ ಅನುಭವದಲ್ಲಿ ನನಗಿಂತ ದೊಡ್ಡವ್ರು ನೀವು. ಇದನ್ನೆಲ್ಲ ಬೇರೆಯವರಿಂದ ಹೇಳಿಸ್ಕೊಂಡು ನೀವು ಕಲಿಬೇಕಾ? ಇಷ್ಟೆಲ್ಲ ಆದ್ಮೇಲೂ ನಿಮ್ ಮೊಮ್ಮಗಳು ಮಾಡ್ತಾ ಇರೋ ತಪ್ಪು ಅಂತ ನಿಮಗ ಅನ್ನಿಸ್ತಾನೆ ಇಲ್ವಾ? ವಿಶಾಖನ ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೋಗಿ. ಆದ್ರೇನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಇವರು ಈ ಮನೆ ಹಿರಿಯರು. ಇದಕ್ಕಿಂತ ಜಾಸ್ತಿ ಹೇಳೋದಕ್ಕೆ ನಮಗೂ ನಾಚಿಕೆ ಆಗತ್ತೆ.